ಹೇಳ್ದಂಗೆ ಇವಾಗ ಗಾಡಿಯಲ್ಲಿ ಅಷ್ಟೇ ಜಾಗದಲ್ಲಿ ಕುತ್ಕೊಂಡು ಹೋಗಬೇಕು, ಅದೇ ಟಾಸ್ಕ್ ಇರೋದು. ಅದು ಹೆಂಗೆ ಹೋಗ್ತೀನಿ ಏನಂತ ಗೊತ್ತಿಲ್ಲ. ಆ್ಯಕ್ಚುಲಿ 10 hours ಜರ್ನಿ ಅಂತ ಇಲ್ಲಿಂದ ಇಂದ ಸೀಟಲ್ಲಿ. ಇಲ್ಲಿಂದ ನಾವು ಇವಾಗ ಆ್ಯಕ್ಚುಲಿ 1 ಗಂಟೆ ಆಗ್ತಿದೆ, ಇವಾಗ ಬಿಟ್ಟರೆ ನೈಟ್ 10 ಗಂಟೆಗೆ ಹೋಗ್ತೀವಿ. ಯಾಕಂದ್ರೆ 10 hours ಜರ್ನಿ. 10 ಗಂಟೆ 11 ಗಂಟೆ ಹೋಗಿ ಅಲ್ಲೋಗಿ ದರ್ಶನ ಮಾಡಿ ಆಮೇಲೆ ಮಧ್ಯರಾತ್ರಿ ಬಿಟ್ಟರೆ ಬೆಳಗ್ಗೆ ಎಲ್ಲ ಮಧ್ಯಾಹ್ನ ಅಷ್ಟೊತ್ತಿಗೆ ನಾವು ಋಷಿಕೇಶ ಹತ್ರ ಹೋಗಿರ್ತೀವಿ. ಸೊ ಸೇಫಾಗಿ ಹೋಗಿ ಸೇಫಾಗಿ ಬರಬೇಕು. ಯಾಕಂದರೆ ನಾವು ಹೋಗ್ತಿರೋದು ನಾರ್ಮಲ್ ಎಲ್ಲ ಜೀಪಲ್ಲಿ ಹೋಗ್ತಿರೋದು. ಸೊ ಅದಕ್ಕೆ ಬಸ್ಸಲ್ಲಿ ಹೋಗ್ತಿದ್ದೆ, ಅದು ಬೇರೆ ಥರ ಗೌರ್ಮೆಂಟ್ ಬಸ್ಸು ಇಲ್ಲ ಏನಾದರೂ ಒಂದು ಹೇಳ್ಬೋದು. ಇಲ್ಲಿ ಡ್ರೈವರ್ಸ್ ಹೆಂಗಿರ್ತದೆ ಇರ್ತಾನೆ ಗೊತ್ತಾಗಲ್ಲ. ಸೊ ನೋಡೋಣ ಮುಂದೆ, ಓಕೆನಾ. ಅಲ್ಲಿ ಹೋಗ್ಬಿಟ್ಟು ಎಲ್ಲಾದರೂ ನಿಲ್ಸೋದು ಏನಾದ್ರು ಮಾಡಿದ್ರೆ ವೀಡಿಯೋ ಮಾಡುತ್ತಾ ತೋರಿಸ್ತೀನಿ. ಇಲ್ಲ ಅಂದರೆ ಡೈರೆಕ್ಟು ಬದ್ರಿನಾಥ್ಗೆ ಹೋಗ್ಬಿಟ್ಟು ನಿಮಗೆ ಹಿಂಗೆ ತೋರಿಸ್ತೀನಿ ಹೆಂಗೆ ಏನಿದೆ ಅಂತ, ಪರಿಸ್ಥಿತಿ ಹೆಂಗಿದೆ ಅಂತ. ಓಕೆನಾ, ಸಿಗೋಣ, ಬಾಯ್. ಹುಡುಗ ಶಿಲಾಜಿತ್ ತಗೊಂಡೋಗ್ಯದಪ್ಪ. इसको ले जाओ कहीं भी दो, चेक करवा लेना. लेबोरेटरी में आप चेक करवा लेना भाई साहब. देखो 1 नंबर 2 शिलाजीत है ये. इसके अंदर दाना जितना भी देखो मिक्स नहीं मिलेगा. और प्योर सराइज का देखो ये इसका काम होता है. इसको खाने से बाबू जी कमर का दर्द के लिए, जोड़ों का दर्द के लिए, मर्दाना पावर के लिए, सेक्स के लिए, रुकावट के लिए, एक हड्डी को मजबूत करेगा. शुगर के लिए तो काम करता है, दिल दिमाग में ताकत को पैदा करेगा शिलाजीत. ज़्यादा नहीं 3 तोले का इसका डोज होता है. 3 तोला अगर एक बंदा लेके खा लेगा शरीर को बिल्कुल 2 लोहे की तरह 2 बना देगा. ये होता है शिलाजीत. भाई एक बार नंबर बोल दे इसमें. नंबर 70 17 37 64 36. ठीक है. कालिया तो कालिया भाई कालिया देखो भाई ये 1 तोला है. आपको फीट के देखिए 1 तोला दिया है ये. 3 तोला करना अलग अलग. ಶಿಲಾಜಿತ್ತಪ್ಪ ತಗೊಂಡ್ರೆ ಫುಲ್ಲು ಶಕ್ತಿ ಏನೋ ಬರುತ್ತಂತೆ. ಹಾಂ दरवाजे में छेद करेगा मैं. अबे पेमेंट करो. ले तो लिया तुमने. घर में कोई भी छेद पाया जाता है. ये देखो शिलाजीत आपका वीडियो में आ गया आपका जीवन. अरे यार इसको आगे बढ़ा. आगे बढ़े. देखो भाई देख लो भाई जी. देखो भाई बड़ा वाला डला है 3 बोलने में वो कम है. देखो 1 तोला है ये. ठीक है. इसमें छोटा बड़ा होता है, उसमें कोई दिक्कत नहीं है. ಎಲ್ಲ ಮ್ಯಾಗಿ ತಿಂತಾ ಇದ್ದೀವಿ. ದ ಬ್ಯಾಕ್ ಗ್ರೌಂಡ್ ಇಸ್ ಸಮಥಿಂಗ್ ಲೈಕ್ ದಿಸ್. ಸೊ ಗಾಯ್ಸ್ ಇವಾಗ ನಾವು ಬದ್ರಿನಾಥಲ್ಲಿ ಬಂದು ಇಳಿದಿದ್ದೀವಿ. ಸೊ ಟೈಮ್ ಬಂದ್ಬಿಟ್ಟು ಆ್ಯಕ್ಚುಲಿ 1 ಗಂಟೆ ಆಗ್ತಿದೆ. ಸೊ ಆನ್ ದ ವೇ ರೂಟಲ್ಲಿ ಬಂದ್ಬಿಟ್ಟು ಯಾವುದೂ ಇರಲಿಲ್ಲ. ಮೋಸ್ಟ್ಲಿ 10-20 ಕಿಲೋಮೀಟರ್ಸ್ ಆದ್ರೂ ಯಾವುದೂ ಬರ್ತಾ ಇರಲಿಲ್ಲ. ಯಾಕಂದರೆ ಬೇಸಿಕ್ಲಿ ಬೆಳಗ್ಗೆ ಬಸ್ ಹತ್ತದೆ, ಸಾಯಂಕಾಲ ಎಲ್ಲ ಬಂದು ಇಲ್ಲಿ ತಲುಪಿಬಿಡ್ತದೆ. ನಾವು ಬಿಟ್ಟಿದ್ದೆ 3 ಗಂಟೆಗೆ, 12 ಗಂಟೆಗೆ ಬಂದು 1 ಗಂಟೆಗೆ ಸೇರಿದ್ದೀವಿ. ಸೊ ಇವಾಗ ನಾವು ಊರು ಡೈರೆಕ್ಟಾಗಿ ಹೋಗ್ಬಿಟ್ಟು ಅಗ್ನಿಕುಂಡ ಅಂತ ಐತೆ, ಅಲ್ಲಿ ಹೋಗ್ಬಿಟ್ಟು ಅದೇ ಲೈಕ್ ಬಿಸಿನೀರು ಇರುತ್ತೆ ಸೇಮ್ ಆ್ಯಸ್ ಗೌರಿ ಕುಂಡ ಥರ. ಅಲ್ಲಿ ಹೋಗ್ಬಿಟ್ಟು ಸ್ನಾನ ಮಾಡಿಬಿಟ್ಟು ಕ್ಯೂರ್ ನಿಂತ್ಕೊತೀವಿ.
3 ಗಂಟೆಗೆಲ್ಲ ದರ್ಶನ ಸ್ಟಾರ್ಟ್ ಆಗುತ್ತೆ. ಸೊ ಆಲ್ರೆಡಿ ಕ್ಯೂಲಿ ನಿಂತ್ಕೊಬಿಟ್ಟಿರ್ತಾರೆ ತುಂಬ ಜನ. ಸೊ ನಾವು ಅದಕ್ಕೆ ಕ್ಯೂ ಒಳಗೆ ನಿಂತ್ಕೊಳ್ಳೋಕ್ಕೆ ಫಸ್ಟು ಅದಕ್ಕೆ ಮುಂಚೆ ಬಿಸಿನೀರಲ್ಲಿ ಸ್ನಾನ ಮಾಡಿಬಿಟ್ಟು ಹೋಗೋಣ ಅಂತ ಬಿಸಿನೀರು ಕಡೆ ಹೋಗ್ತಿದ್ದೀವಿ. ಅಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ಅಲ್ಲಿಂದ ಮುಂದೆ ಏನು ಕತೆ ಏನಂತ ಅಪ್ಡೇಟ್ ಮಾಡ್ತೀನಿ, ಓಕೆನಾ. ಫುಲ್ಲು ಹೊಸದಾಗಿ ಫುಲ್ಲು ರೂಮ್ಸ್ ಎಲ್ಲ ಜಜ್ಜನ್ ಮಸ್ತಾಗಿ ಮಾಡ್ತೋದೇಗೋದು ಎಲ್ಲ ಗೌರ್ಮೆಂಟು ತಗೊಂಡು. ಸಿಟಿ ಈ ಕಡೆ ಇದೆ, ಬಿಲ್ಡಿಂಗ್ಸ್ ಮಾಡ್ತಾವೆ. ನಾವು ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ರೋಡಲ್ಲಿ. ಇನ್ನೂ ಅರ್ಧ ಕಿಲೋಮೀಟ್ರ್ ನಡಿಬೇಕಂತೆ ದೇವಸ್ಥಾನ ಹತ್ತಕ್ಕೆ. ನೋಡೋಣ, ಬನ್ನಿ ತೋರಿಸ್ತೀನಿ. ಇಟ್ಸ್ ಸೋ ಅಮೇಝಿಂಗ್, ಸೀರಿಯಸ್ಲಿ ಐ ಆಮ್ ವೆರಿ ಎಕ್ಸೈಟೆಡ್ ಟು ಶೋ ಯು ದಿಸ್ ಗೈ. ದೇವಿಗೂ ಫುಲ್ ಲೈಟ್ಸ್ ಫುಲ್ ಕಲರ್ಫುಲ್ ಆಗಿದೆ. ಸಿ isn't it amazing? It's night 1 o'clock and ಜೈ ಬದ್ರಿನಾಥ್ ಕಿ. ವಾವ್, ಕೆಳಗಡೆ ನದಿ ಹೊತ್ತೆ ಮೇಲೆ ದೇವಸ್ಥಾನ ಇದೆ. Seriously, this is amazing guys. So this is the environment around here. It's very cold and there's been a queue. ಹೋಗೋಣ ನೋಡೋಣ ಎಲ್ಲಿ ಏನು ಕತೆ ಅಂತ. ಓಕೆ, ಸಿ ಯು ಲೇಟರ್. ಸ್ನಾನ ಮಾಡಾಯಿತು, ತಲೆ ಸುತ್ತೈತೆ ಆ್ಯಕ್ಚುಲಿ. ತಲೆ ಸುತ್ತಿದೆ ಯಾಕಂದರೆ ಇಲ್ಲಿ ಬಿಸಿನೀರು ಬರ್ತಿದೆ. ಆ ಬಿಸಿನೀರು ಸ್ನಾನ ಮಾಡಿದ್ವಿ ಫುಲ್ ಅಂತದ ಎಷ್ಟು 6 ಡಿಗ್ರಿಯಲ್ಲೇನೋ ಐತೆ ಇವಾಗ ಟೆಂಪ್ರೇಚರು. 6 ಡಿಗ್ರಿ ಆಗಿಬಿಟ್ಟು ಸಡನ್ನಾಗಿ 40 ಇಲ್ಲ 35 ಡಿಗ್ರಿ ಬಿಸಿನೀರಲ್ಲಿ ಹೆಂಗೆ ನಾವು ಹಾಕೋದು ಹೆಂಗಿರುತ್ತೋ ಹಂಗೈತೆ. ಇಲ್ಲೊಂದು ತೋರಿಸ್ತೀನಿ ಬನ್ನಿ, ಹೇಳ್ತೀನಿ. ಇದೇ ಆ್ಯಕ್ಚುಲಿ ಬಿಸಿನೀರು ಬರೋದು. ಆ್ಯಕ್ಚುಲಿ ಅಲ್ಲೊಂದು ಪೈಪ್ ಇದೆ, ಅಲ್ಲೊಂದು ನೀರು ಬರ್ತಿದೆ ಆಚೆ ಕಡೆ, ಓಕೆನಾ. ಆ ನೀರು ಅಲ್ಲ, ಆ ನೀರಲ್ಲಿ ನಮ್ಮ ಫ್ರೆಂಡ್ ಏನು ಮಾಡ್ದ, ಅಲ್ಲಿ ಏನೋ ಬಟ್ಟೆ ಹಾಕ್ಬಿಟ್ಟು ಮುಚ್ಚಿಕ್ಕಿದ್ರು, ಓಕೆನಾ. ಸೊ ಇವನೇನು ಮಾಡ್ದ, ಸರಿ ಏನೋ ಇನ್ನೂ ಸ್ವಲ್ಪ ಅಲ್ಲಿ ಬಿಸಿನೀರು ಬರ್ತಿದೆ ಅಂದ್ಬಿಟ್ಟು ಏನು ಮಾಡ್ದ, ಆ ಬಟ್ಟೆ ತೆಗೆದ್ಬಿಟ್ಟ. ಸಡನ್ನಾಗಿ ಎಷ್ಟು ಬಿಸಿನೀರು ಬಂತಂದರೆ ಸೀರಿಯಸ್ ಆಗಿ ಕೈ ಏನಾಯ್ತದೆ, ಕೈ ಸುಟ್ಟೋಗ್ಬಿಡುತ್ತೆ ಅವ್ನಿಗೆ. ಆ್ಯಕ್ಚುಲಿ ಕೈ ಸುಟ್ಟೋಯ್ತು ಆ್ಯಕ್ಚುಲಿ ಹೇಳೋಕ್ಕೋದ್ರೆ, ಅಷ್ಟು ಬಿಸಿನೀರು ಬಂದ್ಬಿಡ್ತು. ಅವ್ರೇನು ಹೇಳ್ತಿದ್ದೆ ಅಂದರೆ ಅದನ್ನ ಬ್ಲಾಕ್ ಮಾಡಿಕ್ಕಿದ್ದಾರೆ, ಮೀಡಿಯಮ್ ಆಗಿ ಬಿಟ್ಟಿದ್ದಾರೆ, ಲೈಕ್ ಡ್ಯಾಮಲ್ಲಿ ಬಿಡ್ತಾರಲ್ಲ ಸ್ವಲ್ಪ ಆ ಥರ ಬಿಟ್ಟಿದ್ದಾರೆ. ಅದೇನೋ ನಿಜವಾಗ್ಲೂ ಬಿಟ್ಟಿದ್ದಾರೆ, ಸ್ಕಿನ್ನೇ ಬರ್ನ್ ಆಗಿ ಮೆಲ್ಟ್ ಆಗಿಬಿಡುತ್ತೆ, ಅಷ್ಟು ಬಿಸಿನೀರು ಬರ್ತಿದೆ. ಅದು ಇಷ್ಟು ಟೆಂಪ್ರೇಚರ್ ನಾವು ಮೈನಸಲ್ಲಿ ಇರುವಾಗಲೂ ಅಲ್ಲಿ ಬಿಸಿನೀರು ಹೆಂಗೆ ಬರ್ತಿದೆ ಅಂತ ಸೀರಿಯಸ್ ಆಗಿ ಇವತ್ತವರೆಗೂ ಯಾರಿಗೂ ಗೊತ್ತಿಲ್ಲ. ಆದರೆ ಬಿಸಿನೀರು ಅಷ್ಟು ಐತೆ, ಅದನ್ನ ಬ್ಲಾಕ್ ಮಾಡಿದ್ದಾರೆ. ಸೀರಿಯಸ್ ಆಗಿ ತುಂಬ ಆಶ್ಚರ್ಯ ಆಗ್ತಿದೆ ಅದು. ಅಷ್ಟು ಬಿಸಿನೀರು, ಇಷ್ಟು ಥಂಡು ಎನ್ವಿರಾನ್ಮೆಂಟಲ್ಲಿ ಅದು ಹೆಂಗೆ ಬರ್ತಿದೆ, ಎಲ್ಲಿಂದ ಬರ್ತಿದೆ, ಏನು ಐಡಿಯಾನೇ ಇಲ್ಲ. ನೋಡೋಣ, ಅದಷ್ಟಕ್ಕೆ ಹೋಗೋಣ. ಇವಾಗ ಕ್ಯೂ ನಿಂತ್ಕೋಬೇಕು. ಆಲ್ಮೋಸ್ಟು 1:30 2 o'clock ಆಗ್ತಿದೆ. ಚೆನ್ನಾಗಿ ಸ್ನಾನ ಮಾಡಿದ್ವಿ, ಅದರಲ್ಲೇ ಒಂದು 10-20 ನಿಮಿಷ ಇದ್ವಿ. ಸೊ ಎಲ್ಲ ಇಲ್ಲಿ ರೆಡಿ ಆಗ್ತಿದ್ದಾರೆ. ಇವಾಗ ಹೋಗ್ಬಿಟ್ಟು ಕ್ಯೂ ನಿಂತ್ಕೋಬೇಕು, ಶೂ ಹಾಕೊಂಡು ಹೋಗೋಣ. ಬನ್ನಿ ಮುಂದೆ ಸಿಗ್ತೀನಿ, ಕ್ಯೂ ಎಷ್ಟಿದೆ ಏನಿದೆ ಅಂತ ತೋರಿಸ್ತೀನಿ. ನೋಡ್ರಪ್ಪ ದೇವಸ್ಥಾನ ಮುಂದೆ ನೀ ಲಿಯಾ ಅಮ್ಮ ದೋಸ್ತ್ ಲಿಯಾ. ನೋಡ್ದಪ್ಪ ಉಸಿರಾಡಕ್ಕಾಗ್ತಿಲ್ಲ, ಅದಕ್ಕೆ ಜೈ ಬದ್ರಿನಾಥ್. आराम से रहा है, बिल्कुल आराम से. ಮಾಡ್ತಿದ್ದದಂತೆ ಇದು ಬಂದಿದ್ದಲ್ಲ ಲೆಕ್ಕಿದೆ ದೇವಸ್ಥಾನ ಒಳಗಡೆ. ಚೆನ್ನಾಗಿದೆ ಆ್ಯಕ್ಚುಲ್ ಬದ್ರಿನಾಥ್ ಒಳಗಡೆ ಹೆಂಗಿದೆ. ಸೊ ಹಿಂಗಿಂದ ಕ್ಯೂ ಬಂದ್ಬಿಟ್ಟು ಹಿಂಗೆ ಮೇಲೆ ಹೋಗಿ ಆ ಕಡೆ ಹೋಗಿ ರೌಂಡ್ ಹೊಡ್ಕೊಂಡು ಈಗ ಈ ಕಡೆ ಬಂದ್ವಿ. ಇಲ್ಲೂ ಸ್ನೋ ಇದೆ, ಅದಕ್ಕೆ ಫುಲ್ ಕಲ್ಬಿಟ್ಟಿದೆ. ದರ್ಶನ ಆಯಿತು, ದರ್ಶನ ಆಗ್ಬಿಟ್ಟು ಬಂದ್ವಿ. ಸೊ ಆ್ಯಕ್ಚುಲಿ ಏನು ಮಾಡೋದು ಅಂದರೆ ದರ್ಶನ ಮಾಡ್ಕೊಂಡು ಹಿಂಗೆ ಬಂದ್ವಿ. ಆ್ಯಕ್ಚುಲಿ ಇಲ್ಲೆಲ್ಲ ಇದೇ ಬಂದ್ಬಿಟ್ಟು ಅಲ್ಲಿ ಬಿಸಿನೀರು ಬರ್ತಿದೆ, ಅದಕ್ಕೆ ಫುಲ್ಲೆಲ್ಲ ಬರ್ತಿದೆ. ಸೊ ದೇವಸ್ಥಾನ ಅಲ್ಲಿದೆ. ಫುಲ್ ಕ್ರೌಡು. ಫೋಟೋ ತೆಗಿಯೋಕೆ ಹೋಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಬಾಯ್. नॉर्मल दूध है क्या ये?
गांजा मिला हुआ दूध, हम नॉर्मली दूध रहेगा। मतलब डालना क्या उसमें थोड़ा सा डाल के खा लेमन ವ್ಯೂ ನೋಡಿದ್ವಿ, ಅದಕ್ಕೆ ಬರ್ತಾ ಇದ್ದೀನಿ. ಓಹ್ ಲುಕ್ ಅಟ್ ದ್ಯಾಟ್. ಕ್ಯಾಮ್ರಲ್ಲಿ ಅಷ್ಟೇನು ಚೆನ್ನಾಗಿ ಕಾಣಿಸ್ತಿಲ್ಲ ಇವಾಗ. ಸನ್ಲೈಟ್ ಅದಕ್ಕೆ ಮಾತ್ರ ಬೀಳ್ತೈತೆ, ನಮ್ಗೆ ಯಾವುದಕ್ಕೂ ಬೀಳ್ತಾ ಇಲ್ಲ. ಓಕೆ, ಸೊ ಹಾಯ್ ಗೈಸ್. ಇವಾಗ ಏನಾಯ್ತು ಅಂದರೆ, ದರ್ಶನ ಎಲ್ಲ ಮುಗೀತು. ದರ್ಶನ ಎಲ್ಲ ಮುಗಿಸ್ಕೊಂಡು ಕೊನೆಗೆ ಇವಾಗ ನಾನು ಲಾಸ್ಟಲ್ಲಿ ಬಂದು ಇಲ್ಲಿ ಕೂತಿದ್ದೀನಿ. ಆ್ಯಕ್ಚುಲಿ ಗಾಡಿಗೋಸ್ಕರ ವೆಯ್ಟ್ ಮಾಡ್ತೀನಿ, ಇನ್ನೂ ಗಾಡಿ ಬಂದಿಲ್ಲ. ಸೊ ಇವಾಗ ಗಾಡಿ ಬಂದರೆ ಹೋಗ್ತೀನಿ. ಏನಾಯ್ತು ಅಂದರೆ, ಆ್ಯಕ್ಚುಲಿ ದ ಥಿಂಗ್ ಇಸ್ ಲೈಕ್ ಫುಲ್ಲು ಕೋಲ್ಡ್ ಇದೆ, ಕೈಯೆಲ್ಲ ಫುಲ್ ನಡುಗ್ತಿದೆ, ಮಾತಾಡೋಕ್ಕೂ ಆಗ್ತಿಲ್ಲ. ಫುಲ್ ಹಂಗೆ ಏನು ಹಂಗೆ ಲೈಕ್ ಜಂಪ್ ಆಗ್ತಿದೆ. ಸೊ ಇಟ್ಸ್ ನಾಟ್ ಇನ್ ದ ಪ್ರಾಪರ್ ವೇ ಆಫ್ ಟಾಕಿಂಗ್, ಓಕೆನಾ. ಸೊ ಆಮೇಲೆ ಫುಲ್ ಕೋಲ್ಡ್ ಅಂದ್ಬಿಟ್ಟು ಏನು ಮಾಡಿದ್ವಿ, ಎಕ್ಸಾಕ್ಟಾಗಿ ನಿಮಗೆ ಹಿಂಗೆ ಪ್ಲ್ಯಾನ್ ಹೇಳ್ದಂಗೆ 2 ಗಂಟೆಗೆ ಬಂದ್ವಿ, 1 ಗಂಟೆಗೆ ಬಂದ್ವಿ, 2 ಗಂಟೆಗೆ ಹೋಗ್ಬಿಟ್ಟು ಸ್ನಾನ ಮಾಡಿಬಿಟ್ಟು 2 ಕ್ಯೂ ನಿಂತ್ಕೊಂಡ್ವಿ. 4:30 ದೇವಸ್ಥಾನ ಓಪನ್ ಆಯಿತು. ಹೋಗಿ ದರ್ಶನ ಮಾಡ್ಕೊಂಡು ಆಚೆ ಕಡೆ ಬರೋಕ್ಕೆ 4 ಇಲ್ಲ 6:30 ಆಯಿತು, ಓಕೆನಾ. ಸೊ ಮಾಡ್ಕೊಬಂದ್ವಿ. ಇಟ್ ವಾಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಅಲ್ಲಿ ಬಂದ್ಬಿಟ್ಟು ಬ್ಲ್ಯಾಕ್ ಸ್ಟೋನ್, ಆ್ಯಕ್ಚುಲಿ ಲೈಕ್ 1 ಅಡಿ 1.5 ಅಡಿ ಅಷ್ಟು ಬ್ಲ್ಯಾಕ್ ಸ್ಟೋನಲ್ಲಿ ವಿಷ್ಣುನ ಕೆತ್ತಿರೋ ವಿಗ್ರಹ ಇದೆ, ಓಕೆನಾ. ಸೊ ಆ ವಿಗ್ರಹ ಬಂದ್ಬಿಟ್ಟು ಪೂಜೆ ಮಾಡ್ತಾರೆ. ಸೊ ನಾವು ಹೋದಾಗ ಅಲಂಕಾರ ಮಾಡ್ತಿದ್ದು. ಸೊ ಕತ್ತೋರ್ಗು ಮಾಡ್ತಿದ್ದು, ಮತ್ತು ವೈಟ್ ಬಟ್ಟೆ ಹಾಕಿದ್ದು. ಅದು ದೂರ ಆಯಿತು ಅಂದರೆ ಲೈಕ್ ಆಲ್ಮೋಸ್ಟ್ ಲೈಕ್ ತಿರುಪತಿಯಲ್ಲಿ ನಾವು ಎಷ್ಟು ದೂರ ನೋಡ್ತೀವಿ ಅಷ್ಟು ದೂರ. ಇದು ಸೆಂಟ್ರಲ್ಲಿ ಬಂದುಬಿಟ್ಟು ಸ್ವಲ್ಪ ಜನ VIP ಅವರು ಅಭಿಷೇಕ ನೋಡೋಕ್ಕೆ ಕುತ್ಕೊಂಡಿದ್ದು. ಅದೇ ಲೈಕ್ ಕೂಪನ್ ಎಲ್ಲ ತೊಗೊಂಡು ಅಭಿಷೇಕ ನೋಡ್ತಾರಲ್ಲ ಆ ಥರ. ಸೊ ಅದಾದಮೇಲೆ ಅಭಿಷೇಕ ಆಗ್ತಿತ್ತು, ನಾವು ಪಾಸ್ ಮಾಡಿದ್ವಿ. ಸೊ ಬೆಳಗ್ಗೆ ಸೊ ದಟ್ ಥಿಂಗ್ ಈಸ್ ಲೈಕ್ ಹೆಂಗಂದರೆ, ಬದ್ರಿನಾಥ್ ಏನಕ್ಕೆ ಬರ್ತದೆ, ಏನು ಬದ್ರಿನಾಥ್ ಅಂದರೆ ಏನು ಅಂದರೆ, ಆ್ಯಕ್ಚುಲಿ ನಾನು ಫಸ್ಟಿಂದ ಹೇಳ್ಕೊಬರ್ತೀನಿ ಕೇಳಿ. ಸೊ ದ ಥಿಂಗ್ ಈಸ್ ಲೈಕ್ ಎಷ್ಟೋ ಪುರಾಣಗಳಲ್ಲಿ, ಎಷ್ಟೋ ಥರ ಕಥೆಗಳಲ್ಲಿ ಎಲ್ಲೆಲ್ಲೋ ಏನೇನೋ ಲಿಂಕ್ ಆಗುತ್ತೆ. ಅದೇ ಒನ್ ಆಫ್ ದ ಮೈನ್ ಫೇಮಸ್ ಮತ್ತು ಬೆಸ್ಟು ಏನು ಎಲ್ಲ ಮಾತಾಡ್ತದೋ ಅದನ್ನ ನಾನು ಹಿಂಗೆ ಹೇಳ್ತೀನಿ. ಯಾಕಂದರೆ ಇಲ್ಲಿ 2-3 ಜನ ಹತ್ರ ಕೇಳಿದೆ, 4-5 ಕಡೆ ಓದಿದೆ. ಸೊ ನನಗೆ ಗೊತ್ತಾಗಿರೋ ನಾಲೆಜ್ ನಾನು ಹೇಳ್ತೀನಿ. ನನಗೇನೋ ಗೊತ್ತಿಲ್ಲ ಅಂದರೆ ನೀವು ಹೇಳಿ, ಆಯಿತಾ. ಸೊ ದ ಥಿಂಗ್ ಈಸ್ ಲೈಕ್ ತುಂಬ ಹಳೆ ಅಂದರೆ ತುಂಬ ಎಷ್ಟೋ ವರ್ಷಗಳಿಂದ ಲೈಕ್ ಶಿವ ಬಂದ್ಬಿಟ್ಟು ಇಲ್ಲಿ ಜಪ ಮಾಡ್ತಿದ್ದಂತೆ, ಹೌದಾ. ಶಿವಾಜಿ ಬಂದ್ಬಿಟ್ಟು ಇಲ್ಲಿ ಜಪ ಮಾಡ್ತಿದ್ದಂತೆ. ಜಪ ಆದಮೇಲೆ ಆಯಿತು ಅಂದರೆ ವಿಷ್ಣು ಅವ್ರು ಬಂದಂತೆ. ವಿಷ್ಣು ಅವ್ರು ಬಂದ ತಕ್ಷಣ ಸರಿ ಆಯಿತು, ನಾನು ಜಪ ಮಾಡ್ತೀನಿ ಇಲ್ಲಿ ಅಂದಿದ್ದಕ್ಕೆ, ಸರಿ ಆಯಿತು ನೀನು ಇಲ್ಲಿ ಜಪ ಮಾಡು, ನಾನು ಕೇದಾರ್ನಾಥ್ಗೆ ಹೋಗ್ತೀನಿ ಅಂತ ಶಿವಜಿ ಅವ್ರು ಏನು ಮಾಡೋದು, ಕೇದಾರ್ನಾಥ್ಗೆ ಹೋಗ್ಬಿಟ್ರಂತೆ. ಸೊ ಬದ್ರಿನಾಥಲ್ಲಿ ವಿಷ್ಣುಜಿ ಕೂತ್ಕೊಂಡು ಜಪ ಮಾಡೋದಂತೆ. ಸೊ ವಿಷ್ಣುಜಿಗೆ ಕೂತ್ಕೊಂಡು ಜಪ ಮಾಡಿದಾಗ ಗೊತ್ತಾಗಿಲ್ಲ ಇಲ್ಲಿ ಚಳಿ ಆಗುತ್ತೆ ಹಂಗೆ ಹಿಂಗೆ ಅಂತ. ಸೊ ಚಳಿ ಆಗುತ್ತೆ ಅಂತ ಗೊತ್ತಿಲ್ಲ, ಅವಾಗ ಏನು ಮಾಡ್ತಾರೆ, ಅವ್ರ ವೆಂತಿ ಏನಿದೆಯೋ ವಿಷ್ಣು ವೆಂತಿ ಇವಾಗ ಏನು ಲೈಕ್ ದೇವ್ರು ಇದ್ದಾರೋ ಆ ಮಹಾದೇವಿ ಬಂದ್ಬಿಟ್ಟು ಏನು ಮಾಡ್ತಾರೆ ಅಂದರೆ, ಸರಿ ಆಯ್ತು ನಿಂಗೆ ಚಳಿ ಆಗ್ತಿದೆ ಅಂತ ಒಂದು ಮರ ಬಂದ್ಬಿಟ್ಟು ಮರ ಲೈಕ್ ಕುತ್ಕೊಂಡಿರೋ ಜಾಗ ಅದೇ ಹಿಂದೆ ಮರ, ಇವಾಗ ಹೆಂಗೆ ಬುದ್ಧಾಗೆ ಹಿಂದೆ ಮರ ಹೆಂಗೆ ಎನ್ಲೈಟ್ಮೆಂಟ್ ಮರ ಇದೆಯೋ ಅದೇ ಥರ ಮರ ಬೆಳೆಯುತ್ತೆ. ಆ ಮರದ ಹೆಸರು ಬಂದ್ಬಿಟ್ಟು ಲೈಕ್ ಬದ್ರಿ ಟ್ರೀ ಅಂತ. ಬದ್ರಿ ಟ್ರೀ ಅಂದರೆ ಲೈಕ್ ಒಂಥರ ಲೈಕ್ ಬ್ಲೂಬೆರಿ ಮತ್ತು ಈ ಥರ ರೆಡ್ ಬೆರಿ ಎಲ್ಲ ಬರುತ್ತಲ್ಲ ಆ ಥರ ಬೆರಿ ಬಂದ್ಬಿಟ್ಟು ಗಿಡ. ಸೊ ಆ ಬೆರಿನ ಬಂದ್ಬಿಟ್ಟು ಇವ್ರು ಹಿಂದಿಯಲ್ಲಿ ಬದ್ರಿ ಅಂತ ಕರೀತಾರೆ, ಓಕೆನಾ. ಬದ್ರಿ ಅಂತ ಕರೀತಾರೆ. ಮತ್ತು ನಾರ್ಮಲ್ ಪರ್ಸನ್ ಆಗಿ ಕರೀತಾರೆ. ಲೈಕ್ ನಾರ್ಮಲ್ ಪೀಪಲ್ಗೂ ಇವಾಗ ಲೈಕ್ ಒಬ್ಬ ಸಾಧಾರಣ ಮನುಷ್ಯನಿಗೆ ಅದು ಬದ್ರಿ ಅಂತ ಕರೀತಾರೆ. ಸೊ ಓಕೆನಾ. ಸೊ ಅದು ಇದಾಗಿರೋದು. ಸೊ ಬಿಟ್ಟೋಗಿದ್ದಕ್ಕೆ ವಿಷ್ಣು ಅವರು ಇಲ್ಲಿರೋದು. ಇಲ್ಲಿ ಬಂದ್ಬಿಟ್ಟು ಈ ಕತೆ, ಓಕೆನಾ. ಸೊ ಈ ಜಾಗ ಇವಾಗ ಹಿಂಗಾಗಿದೆ. ಇನ್ನು ಕೆಲವು ಜನ ಏನಂತಾರೆ ಅಂದರೆ, ಯಾವುದು ರಾವಣನ ಇಲ್ಲ ಲೈಕ್ ಯಮಧರ್ಮರಾಜಗೆ ನಾರಾಯಣ ಅಂತ 2 ಮಕ್ಕಳೇನೋ ಇದ್ದು ಅಂತ ಅವ್ರು ಬಂದು ಏನೋ ಕತೆ ಮಾಡೋದಂತೆ, ಅದೊಂದು ಕತೆ ಇದೆ. ಎಕ್ಸಾಕ್ಟಾಗಿ ಏನಂತ ಗೊತ್ತಿಲ್ಲ. ಇಲ್ಲಿ ಬಂದ್ಬಿಟ್ಟು ತುಂಬ ಲೈಕ್ ರೇರ್ ಥಿಂಗ್ಸ್ ಇದೆ. ಆಮೇಲೆ ಅಲ್ಲಿ ಬಂದ್ಬಿಟ್ಟು ಸ್ನಾನ ಮಾಡೋದು ಇದೆ, ಬಿಸಿನೀರು ಬರುತ್ತೆ, ಅದು ಹೆಂಗೆ ಬರುತ್ತೆ ಏನಂತ ಗೊತ್ತಿಲ್ಲ. ಸೊ ಇಲ್ಲಿ ಬಂದ್ಬಿಟ್ಟು ಬದ್ರಿನಾಥ್ ಹೆಸರು ಹಂಗೆ ಬಂದಿದೆ. ಆಮೇಲೆ ಇನ್ನು ಕೆಲವು ವಿಷಯಗಳೈತೆ, ತುಂಬ ವಿಷಯಗಳೈತೆ, ತುಂಬ ಕನೆಕ್ಟ್ ಆಗುತ್ತೆ. ಆಮೇಲೆ ಇಲ್ಲಿ ಅದೇ ಏನಂದರೆ, ಇಲ್ಲಿ ಬಂದ್ಬಿಟ್ಟು ನಿಜವಾಗ್ಲೂ ದೇವರುಗಳು ಇದ್ದು ಮಾಡಿ, ಅದಕ್ಕೆ ಉತ್ತರಾಖಂಡ್ನ ದೇವಭೂಮಿ ಅಂತ ಕರೆಯೋದು. ದೇವಭೂಮಿ ಅಂದರೆ ದ ಪ್ಲೇಸ್ ವೇರ್ ಗಾಡ್ ಯೂಸ್ ಟು ಲೀವ್. ಕೇರಳದಲ್ಲಿ ಗಾಡ್ಸ್ ಓನ್ ಕಂಟ್ರಿ, ಅದೇ ನನ್ನ ಮೀನಿಂಗ್ ಗೊತ್ತಿಲ್ಲ, ನಾನು ಏನೋ ಅಷ್ಟು ಸುತ್ತಾಡಿಲ್ಲ. ಆದರೆ ಉತ್ತರಾಖಂಡ್ ಅಂತೂ ನಾನು ಸೀರಿಯಸ್ ಆಗಿ ಹೇಳ್ತೀನಿ, ಯಾಕಂದರೆ ಇಲ್ಲಿ ಎಲ್ಲ ದೇವತೆಗಳು ಬಂದು ಸುತ್ತಾಡಿ ಇದ್ದು ಹೋಗಿ ಆಗಿರೋ ಜಾಗಗಳಿದು. ಸೊ ಬದ್ರಿನಾಥ್ ಈಸ್ ಲೈಕ್ ಇನ್ನೊಂದು ಚಾರ್ಧಾಮ್. ಆಮೇಲೆ ಇದು ಹೇಳಕ್ಕೆ ಬರ್ತದೆ. ಸೊ ಇನ್ನೊಂದು ಇದೇನಂದರೆ, ದೇವಸ್ಥಾನ ಬಂದ್ಬಿಟ್ಟು ಆ್ಯಕ್ಚುಲಿ ಕಟ್ಟಿರೋದು ಕತೆ ಪ್ರಕಾರ, ಪುರಾಣ ಪ್ರಕಾರ ಬಂದ್ಬಿಟ್ಟು ನಾರದ ಗೊತ್ತಲ್ಲ, ನಾರದ ಅವ್ರು ಬಂದ್ಬಿಟ್ಟು ದೇವಸ್ಥಾನ ಕಟ್ಟಿರೋದು. ಅದು ಕಟ್ಬಿಟ್ಟು ಏನಾಯ್ತು ಅಂದರೆ, ಆ್ಯಕ್ಚುಲಿ ಹೇಳಿದ ಕಡೀಲಿ. ಆಮೇಲೆ ದ ಸೀರಿಯಸ್ ಥಿಂಗ್ ಅಂದರೆ, ಇದೆಲ್ಲ ಪುರಾಣಗಳು, ಇದನ್ನ ನಾನು ಹೇಳಿದಲ್ಲ. ಅದು ಆ್ಯಕ್ಚುಲ್ ಸ್ಟೋರಿ ಇವಾಗ ಏನು ಸ್ಟಾರ್ಟ್ ಆಗುತ್ತೆ ಅಂದರೆ, ಆದಿಶಂಕರಾಚಾರ್ಯ ಇರೋದು ಗೊತ್ತಾ, ಜಗದ್ಗುರು ಆದಿಶಂಕರಾಚಾರ್ಯರು ಅವ್ರು ಬಂದ್ಬಿಟ್ಟು ಏನು ಮಾಡೋದಂದರೆ, ಇಲ್ಲಿ ಬಂದ್ಬಿಟ್ಟು 8th ಸೆಂಚುರಿಯಲ್ಲಿ ಹೆಂಗಿದ್ರು ಕೇದಾರ್ನಾಥ್ ಇಲ್ಲೆಲ್ಲ ಒಂದು ಫುಲ್ಲು ಅವ್ರು ಇಂಡಿಯಾ ಟ್ರಿಪ್ ಹೊಡಿಯೋವಾಗ ನಾರ್ಮಲಾಗಿ
ಇಲ್ಲಿ ನೋಡೋದಂತೆ ಅವಾಗ ಅಶೋಕ ಡೈನೆಸ್ಟಿ ಅವರು ಅದಕ್ಕೆ ಮುಂಚೆ ಯಾವುದು ಬಂದೋ ಮುಂಚೆ ಒಂದು ಎಷ್ಟೋ ವರ್ಷಗಳ ಮುಂಚೆ ಅಶೋಕ ಡೈನೆಸ್ಟಿ ಇದ್ದಾಗ ಬುದ್ಧಿಸ್ಟರು ಏನು ಮಾಡೋದಂತೆ ಈ ನಾದ ಕಟ್ಟಿರೋ ದೇವಸ್ಥಾನ ಬಂದ್ಬಿಟ್ಟು ಹೌದು ಬುದ್ಧಿಸ್ಟ್ ದೇವಸ್ಥಾನ ಅಂತ ಅನ್ಕೊಬಿಟ್ಟಿದ್ದಂತೆ. ಸೊ ಆಮೇಲೆ ಬಂದ್ಬಿಟ್ಟು ಶಂಕರಾಚಾರ್ಯ ಇಲ್ಲ ಇದು ಬುದ್ಧಿಸ್ಟ್ ಟೆಂಪಲ್ ಅಲ್ಲ, ಇದು ಹಿಂದೂಸ್ ಟೆಂಪಲ್, ಹಿಂದೂಸಲ್ಲಿ ವಿಷ್ಣು ಟೆಂಪಲ್ ಅಂತ ಹೇಳ್ಬಿಟ್ಟು ಮಾಡಿಸೋದು. ಅದಕ್ಕೆ ದೇವಸ್ಥಾನ ಬಂದ್ಬಿಟ್ಟು ನಾರ್ಮಲ್ ಆಗಿ ನಮ್ಮ ಹಿಂದೂ ದೇವಸ್ಥಾನ ಥರ ಇಲ್ಲ, ಬೇರೆ ಥರ ಇದೆ. ಏನಕ್ಕಂದರೆ ಅದು ಬಂದ್ಬಿಟ್ಟು ಬುದ್ಧಿಸ್ವ ಪೂಜೆ ಮಾಡ್ತಿದ್ದು. ಸೊ ಅದಕ್ಕೆ ಬುದ್ಧಿಸ್ವ ಪೂಜೆ ಮಾಡ್ತಿದ್ದನ್ನ ಕನ್ವರ್ಟ್ ಮಾಡಿ ಹಿಂದೂ ಟೆಂಪಲ್ ಕನ್ವರ್ಟ್ ಮಾಡಿ ಆದಿಶಂಕರಾಚಾರ್ಯ ಅದು ಬಂದ್ಬಿಟ್ಟು ಯಾವಾಗ 8th ಸೆಂಚುರಿಯಲ್ಲಿ. ಸೊ ದಿಸ್ ಇಸ್ ದ ಸ್ಟೋರಿ ಆಫ್ ಕನ್ವರ್ಟಿಂಗ್ ಬುದ್ಧಿಸ್ಟ್ ಟೆಂಪಲ್ ಇಂಟು ಹಿಂದೂ ಟೆಂಪಲ್ ಬೈ ಆದಿಶಂಕರಾಚಾರ್ಯ. ಓಕೆನಾ. ಸೊ ಇದೊಂದು ಕಥೆ ಆಯಿತಾ. ಇದಾದಮೇಲೆ ಇದು ಹಿಂಗೆ ಮಾಡಿದ್ದು ಅವಾಗಿಂದ ಇವಾಗ ಹೋಗು ಇದನ್ನೇ ಮೇಂಟೈನ್ ಮಾಡ್ಕೊಂಡು ಬರ್ತಿದ್ದಾರೆ. ಸೊ ಇದೇ ಬ್ಯಾಕ್ ಸ್ಟೋರಿ ಇರೋದು. ಮತ್ತು ದಿಸ್ ಇಸ್ ವಾಟ್ ಆಲ್ ಹ್ಯಾಪನ್ಸ್. ಲೈಕ್ ಇಲ್ಲಿ ಬಂದ್ಬಿಟ್ಟು ಲೈಕ್ ಅಲ್ಲೇ ಆಮೇಲೆ ಆ ಸ್ಟೋನ್ ಬಂದ್ಬಿಟ್ಟು ಇಲ್ಲೇ ಬಂದ್ಬಿಟ್ಟು ಆದಿಶಂಕರಾಚಾರ್ಯಗೆ ಸಿಕ್ಕಿದ್ದಕ್ಕೇ ಇದೆಲ್ಲ ಮಾಡಿದ್ದು. ಅದು ವಿಗ್ರಹ ಬಂದು ಇಲ್ಲೇ ಸಿಕ್ಕಿದ್ದಂತೆ. ಸೊ ಆ ವಿಗ್ರಹ ಸಿಕ್ಕಿದ್ದಕ್ಕೆ ಅದು ಎತ್ಕೊಂಡು ಹೋಗಿ ಅಲ್ಲಿ ಪಕ್ಕದಲ್ಲೇ ಅಲ್ಲಿ ಅಗ್ನಿಕುಂಡ ಇತ್ತು. ಅಗ್ನಿಕುಂಡ ಅಂದರೆ ಲೈಕ್ ನಾರ್ಮಲ್ ಆಗಿ ಬಿಸಿನೀರು ಬರೋದು. ನಾನು ಹೇಳಿದ್ನಲ್ಲ ಬಿಸಿನೀರು ಬರೋದು, ಅದು 2 ಐತೆ ಇಲ್ಲಿ. ಒಂದು ವಿಷ್ಣು ಐತೆ ಮತ್ತು ಇನ್ನೊಂದು ತಪ್ಪು ಕುಂಡ ಅಂತ ಐತೆ. ಅದು ಏನೋ 2 ಕುಂಡ ಐತೆ. ಸೊ ಆ ಕುಂಡಗಳೆಲ್ಲ ಇಲ್ಲಿದೆ. ಸೊ ಆಯಿತು, ಇದೆಲ್ಲ ದರ್ಶನ ಮಾಡೋದು ಇಷ್ಟು ಗೊತ್ತಾಯಿತು. ಆಮೇಲೆ ಈ ಚಾರ್ಧಾಮ್, ಇಂಡಿಯಾದಲ್ಲಿ ಚಾರ್ಧಾಮ್ಸ್ ಇದೆ. ಚಾರ್ಧಾಮ್ಸ್ ಅಂದರೆ ಅದು ಶಂಕರಾಚಾರ್ಯವರೇ ಮಾಡಿರೋದು. ಚಾರ್ಧಾಮ್ಸ್ ಅಂದರೆ 4 ಕಡೆ ಬರುತ್ತೆ. ಒಂದು ಬಂದ್ಬಿಟ್ಟು ಫಸ್ಟು ರಾಮೇಶ್ವರಮಲ್ಲಿ ಬಂದ್ಬಿಟ್ಟು ದೇವ್ರು ಏನು ಮಾಡ್ತಾರೆ ಅಂದರೆ ಬೆಳಗ್ಗೆ ಸ್ನಾನ ಮಾಡ್ತಾರಂತೆ. ರಾಮೇಶ್ವರಂ ಸ್ನಾನ ಮಾಡಿದ ತಕ್ಷಣ ಅಲ್ಲಿಂದ ನೆಕ್ಸ್ಟು ಜಗನ್ನಾಥ್ಪುರಿಗೆ ಹೋಗ್ತಾರೆ. ಜಗನ್ನಾಥ್ಪುರಿ ಒಡಿಸ್ಸಾದಲ್ಲಿದೆ. ಅಲ್ಲಿ ಹೋಗ್ಬಿಟ್ಟು ಸ್ನಾನ ಮಾಡಿಬಿಟ್ಟು ಆದಮೇಲೆ ಅಲ್ಲ ಊಟ ಮಾಡ್ತಾರಂತೆ. ಊಟ ಮಾಡಿಬಿಟ್ಟು ಆಮೇಲೆ ಬದ್ರಿನಾಥಕ್ಕೆ ಬಂದು ಜಪ ಮಾಡ್ತಾರಂತೆ. ಜಪ ಮಾಡಿಬಿಟ್ಟು ಇಲ್ಲಿ ಕರೆಕ್ಟಾಗಿ ಮೆಡಿಟೇಷನ್ ಎಲ್ಲ ಮಾಡಿಬಿಟ್ಟು ಆಮೇಲೆ ಅಲ್ಲಿಂದ ದ್ವಾರಕಾ ಹೋಗ್ತಾರಂತೆ. ದ್ವಾರಕಾಗೆ ಹೋಗ್ಬಿಟ್ಟು ನೆಮ್ಮದಿಯಾಗಿ ಮಲ್ಕೊತಾರಂತೆ. ಇದು ಡೈಲಿ ರೂಟೀನ್ ಬೈ ಗಾಡ್ಸ್ ಅಂತ ಹೇಳ್ಬಿಟ್ಟು ಆದಿಶಂಕರಾಚಾರ್ಯರು ಇಂಡಿಯಾದಲ್ಲಿ 4 ಚಾರ್ಧಾಮ್ ಮಾಡಿದ್ದಾರೆ. 4 ಚಾರ್ಧಾಮ್ ಒನ್ ಆಫ್ ದ ಫೇಮಸ್ ಇದು ಥರ ಬರುತ್ತೆ. ಸೊ ಅದರಲ್ಲಿ ಒಂದು ಚಾರ್ಧಾಮ್ ಆಗಿದೆ ಬದ್ರಿನಾಥ್ ಇದು. ಸೊ ಇವಾಗ ಹಿಂಗೆ ಇಷ್ಟೇ. ಅವರು ಜೀಪ್ ಅವ್ರು ಬಂದಿಲ್ಲ, ನಾನು ಇಲ್ಲೇ ವೆಯ್ಟ್ ಮಾಡ್ತಿದ್ದೀನಿ. ಅವ್ರೇನಾದರೂ ಬಂದರೆ ನೋಡಿದ್ರೆ ಹೋಗ್ಬಿಟ್ಟು ನೆಕ್ಸ್ಟು ಇವಾಗಿಂದ ಇನ್ನು 12 hours ಕಂಟಿನ್ಯೂಸ್ ಆಗಿ ಹೋಗಬೇಕಾಗಿರೋ ಜಾಗ ಯಾವುದಂದರೆ ರಿಷಿಕೇಶ್ ನಾನು ಫಸ್ಟ್ ಟೈಮ್ ಹೋಗ್ತೀನಿ. 5 ತುಂಬ ಸತಿ ಹೋಗಿದ್ದೀನಿ. ರಿಷಿಕೇಶ್ ಪಕ್ಕದಲ್ಲೇ ಇದೆ, ಏನಷ್ಟು ದೂರ ಇಲ್ಲ. ಇದು ನಾನು ಹೋಗಿಲ್ಲ, ಇವಾಗ ಫಸ್ಟ್ ಟೈಮ್ ಹೋಗ್ತಿದ್ದೀನಿ. ಅದೇ ಏನು ಕ್ರೇಜು ಅಲ್ಲೆಲ್ಲ ಅದು ರಾಫ್ಟಿಂಗು ಅದು ಇದು ಬಂಜಿ ಜಂಪು ಅದು ಇದು ಅಂತ, ಅದು ನಂಗೆ ಅಷ್ಟು ಇಷ್ಟ ಇಲ್ಲ. ಆದರೆ ಅದಕ್ಕಿಂತ ಬೇರೆ ಇನ್ನೊಂದು ಕಡೆ ಇನ್ನೊಂದು ಫೇಸ್ ಇದೆ ಅಂತ ಹೇಳ್ತಾರೆ. ಸೊ ಈ ಗಂಗಾ ಆರತಿ ಮತ್ತು ಈ ದೇವಸ್ಥಾನಗಳು ಏನೇನಿದೆ ಅಂತ, ಸೊ ಅದನ್ನ ವಿಟ್ನೆಸ್ ಮಾಡೋಣ ಅಂತ ಹೋಗ್ತಿದ್ದೀನಿ. ಸೊ ಇಲ್ಲ ಬಂದಿಲ್ಲ, ಹೌದಲ್ಲ ಅದು ಬೇರೆ ಗಾಡಿ. ಓಕೆನಾ. ಸೊ ಇವಾಗ ನೆಕ್ಸ್ಟು ಕತೆ ಇದೆ. ಸೊ ಇಷ್ಟೊತ್ತು ಕುತ್ಕೊಂಡು ನಾನು ಮಧುರಾ ಮತ್ತು ವೃಂದಾವನ್ದು ಎಡಿಟ್ ಮಾಡ್ತಿದ್ದೆ. ಎಡಿಟ್ ಮಾಡಿ ಇವಾಗ ಅಪ್ಲೋಡ್ ಮಾಡಿದ್ದೀನಿ. ಅದು ಏನಾಗುತ್ತೆ ಅಂತ ಗೊತ್ತಿಲ್ಲ. ಅದರಲ್ಲಿ ಏನೋ ಎಲ್ಲ ಅರ್ಧ ಇದೆ ಅನಿಸುತ್ತೆ. ಹೋಗಿ ನೋಡಿ, ಏನೋ ನೋಡಿಲ್ಲ ಅಂದರೆ ಹೇಳಿ ಏನು ಕತೆ ಅಂತ. ಅದು ಎಪಿಸೋಡ್ 3 ಅನಿಸುತ್ತೆ. ಸೊ ಇವಾಗ ನೆಕ್ಸ್ಟು ಕೇದಾರ್ನಾಥದ್ದು ನೋಡಬೇಕು, ಎಡಿಟ್ ಮಾಡಿ ಹಾಕಬೇಕು. ಇವಾಗ ಬದ್ರಿನಾಥಲ್ಲಿ ಇದ್ದೀನಿ. ಹೊಟ್ಟೆ ಹಸ್ತೈತೆ, ಎಲ್ಲಿ ತಿನ್ನೋದು ಏನಂತ ಗೊತ್ತಿಲ್ಲ. ಅದೇನೋ ಬಂದರೆ ಅವ್ರ ಜೊತೆ ತಿನ್ಕೊಂಡು ಇಲ್ಲಿಂದ ಓಡಬೇಕು. ಸೊ ಇವಾಗಿಷ್ಟೇ. ಸೊ ನೆಕ್ಸ್ಟ್ ಡೆಸ್ಟಿನೇಷನ್ ರಿಷಿಕೇಶು. 12 hours ಟ್ರಾವೆಲ್ಲು. ಇವಾಗ ನಾವು ಬಿಟ್ಟರೆ ನೈಟ್ ಹೋಗಿ ಸೇರ್ತೀವಿ. ಮತ್ತು ಅಲ್ಲಿ ರೂಮ್ ತೊಗೊಂಡಿರಬೇಕು. ಅದು ಗಂಗಾವತಿ ಎಲ್ಲ ನೋಡ್ತೀವ ಬಿಡ್ತೀವಿ ಅದಂತೂ ಸರಿಯಾಗಿ ಗೊತ್ತಿಲ್ಲ. ಸೊ ಇದೇ ಆಲ್ಮೋಸ್ಟ್ ದೊಡ್ಡದ ಲೆಂತ್ಗೆ ಆಗೋಯ್ತು. ನಂಗೆ ಗೊತ್ತು ಇದು ಲೆಂತ್ ಆಯ್ತು ಅಂದರೆ, ಅದೇ ನಾನು ಹೇಳ್ಬೇಕಾಗೋ ವಿಷಯ ಹೇಳಿದ್ದೀನಿ. ಎಷ್ಟಾಯ್ತು ನೋಡ್ತಾರೆ, ಇಲ್ಲಾಂದರೆ ಹಿಂದೆ ಹೋಗ್ತದೆ. ನಾವೇನು ಮಾಡೋಕ್ಕಾಗತ್ತೆ ಹೇಳಿ. ಅದು ಆ್ಯಸ್ ಎ ಮೆಮೊರಿ, ಆ್ಯಸ್ ಎ ರೆಕಾರ್ಡ್, ಐ ವಾಂಟ್ ಟು ಮೇಕ್ ದಿಸ್ ವಿಡಿಯೋ, ಐ ಆಮ್ ಡೂಯಿಂಗ್ ಇಟ್. ದಟ್ಸ್ ಮೈ ರೆಸ್ಪಾನ್ಸಿಬಿಲಿಟೀಸ್, ದಟ್ಸ್ ಇಟ್. ಸೊ ಸಿ ಯು ಗೈಸ್. ಸೊ ಮುಂದೆ ಏನಾಗುತ್ತೆ ಅಂತ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಓಕೆನಾ. ಬಂದ ತಕ್ಷಣ ಎಲ್ಲ ಫುಲ್ ಪ್ಯಾಕಿಂಗ್ ಆಗ್ತಿದೆ. ಎಲ್ಲ ಫುಲ್ ಗಾಡಿ ರೆಡಿ ಮಾಡ್ಕೊತಿದ್ದೀವಿ. ಯಾಕಂದರೆ ಇನ್ನು 12 ಗಂಟೆ ನಾನ್ ಸ್ಟಾಪ್ ಗಾಡಿ ಓಡಿಸ್ತಾ ಇರ್ತೀವಿ. ಅದಕ್ಕೆ ಗಾಡಿ ಎಲ್ಲ ಖಾಲಿ ಆಯಿತು. ಇವಾಗ ಪೇಮೆಂಟ್ ಮಾಡಬೇಕಷ್ಟೇ. ರೂಮ್ ನೋಡ್ತಾ ಇದ್ದೀವಿ ಇಲ್ಲಿ ರಿಷಿಕೇಶಲ್ಲಿ ಇಲ್ದುಬಿಟ್ಟು. ಎಲ್ಲಿ ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಹಿಂಗೆ ಕನ್ಫ್ಯೂಸ್ ಆಗಿ ಕೂತಿದ್ದೀವಿ. ನೋಡೋಣ ಏನಾಗುತ್ತೆ ಮುಂದೆ ಅಂತ.